ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ಟ್ ಕನ್ನಡಿಗ ಮಾತಾಡ್ತಾ ಇದ್ದೀನಿ. ನಾವು ಇವತ್ತು ದೇವಾಲಯಗಳ ಚಕ್ರವರ್ತಿಯೇ ಪ್ರಸಿದ್ಧಿ ಪಡೆದಂತಹ ಒಂದು ದೇವಾಲಯದ ಬಗ್ಗೆ ನಾವು ಇವತ್ತು ತಿಳ್ಕೊಂಬರೋಣ. ಇದು ಯಾವ ದೇವಾಲಯಪ್ಪ ಅಂತಂದ್ರೆ ಇದು ಇಟಗಿಯ ಮಹಾದೇವ ದೇವಾಲಯ ಆಗಿದೆ. ಇದನ್ನು ಕಟ್ಟಿಸ್ತಾರೆ ಯಾರಪ್ಪ ಅಂತಂದ್ರೆ ಪಶ್ಚಿಮ ಚಾಲುಕ್ಯರ 5ನೇ 6ನೇ ವಿಕ್ರಮಾದಿತ್ಯನ ದಂಡನಾಯಕನಾದಂತಹ ಈ ಮಹಾದೇವನಿಂದ ನಿರ್ಮಿಸಲ್ಪಟ್ಟಂತಹ ಈ ನಮ್ಮ ಇಟಗಿಯ ಮಹಾದೇವಾಲಯವು ಅತ್ಯಂತ ಸುಂದರ ಒಂದು ಕಲಾಕೃತಿಯನ್ನು ಮತ್ತು ಕಲಾಶೈಲಿಯನ್ನು ಹೊಂದಿರತಕ್ಕಂಥ ಒಂದು ದೇವಸ್ಥಾನವಾಗಿದೆ. ಅದರಲ್ಲಿ ಗೋಪುರಗಳಾಗಿರ್ಬೋದು, ಕಂಬಗಳಾಗಿರ್ಬೋದು, ಅದರ ಸ್ತಂಭಗಳಾಗಿರ್ಬೋದು, ಪ್ರತಿಯೊಂದು ಸೂಕ್ಷ್ಮ ಕುಶಲಕರ್ಮಗಳಿಂದ ನಿರ್ಮಿಸಲ್ಪಟ್ಟಂತಹ ಒಂದು ದೇವಾಲಯವಾಗಿದೆ. ಅದಕ್ಕೋಸ್ಕರನೇ ಇದನ್ನು ನಾವು ಏನಂತ ಕರಿತಾರೆ, ದೇವಾಲಯಗಳ ಚಕ್ರವರ್ತಿ ಅಂತಂದೇಳಿ. ಎಲ್ಲಿ ಕರಿತಾರಪ್ಪ ಅಂತಂದ್ರೆ ಅಲ್ಲೇ ಆ ದೇವಾಲಯದಲ್ಲೇ ಇರತಕ್ಕಂಥ ಒಂದು ಶಾಸನದಲ್ಲಿ ಇದು ದೇವಾಲಯಗಳ ಚಕ್ರವರ್ತಿ ಎಂಬ ಒಂದು ಶಾಸನವನ್ನು ಉಲ್ಲೇಖ ಮಾಡಿರೋದ್ರಿಂದ ಅದರಿಂದ ನಮಗೆ ಈ ದೇವಾಲಯಗಳ ಚಕ್ರವರ್ತಿ ಅನ್ನೋದು ನಾವು ತಿಳ್ತಾ ಇದ್ದೀವಿ. ತದನಂತರ ಏನಪ್ಪಾ ಅಂತಂದ್ರೆ ಇಟಗಿ ಮಹಾದೇವ ದೇವಾಲಯವು ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಕುಕ್ನೂರಿಂದ ಕೇವಲ 7 ಕಿಲೋಮೀಟರ್ನಲ್ಲಿ ಸಿಗತಕ್ಕಂತಹ ಈ ನಮ್ಮ ಇಟಗಿ ಮಹಾದೇವಾಲಯವು ಅತ್ಯಂತ ಒಂದು ಸುಂದರ ಕಲಾಕೃತಿಯನ್ನು ಹೊಂದಿರುತ್ತದೆ. ಮತ್ತು ಇನ್ನೊಂದು ಏನಪ್ಪ ವಿಶೇಷ ಏನಂದ್ರೆ ಕಲಾ ಇತಿಹಾಸಕಾರನಾದಂಥ ಹೆನ್ರಿ ಕೌನ್ಸನ್ಸ್ ಅವರು ಇದನ್ನ ಹಳೆಬೇಡಿ ನಂತರ ಕರ್ನಾಟಕ ದೇಶದಲ್ಲಿಯೇ ಅತ್ಯಂತ ಒಂದು ಸುಂದರ ದೇವಾಲಯ ಆಗಿದೆ ಅಂತ ಒಂದು ಹಾಡಿ ಹೊಳಿರತಕ್ಕಂಥ ನಮ್ಮ ಇಟಗಿ ಮಹಾದೇವಾಲಯ ಅತ್ಯಂತ ಸುಂದರವಾದಂತಹ ಒಂದು ಪಶ್ಚಿಮ ಚಾಲುಕ್ಯರ ಶೈಲಿಯ ಒಂದು ಕಲಾಕೃತಿಯನ್ನು ಹೊಂದಿದೆ. ಆದ ಕಾರಣದಿಂದಾಗಿ ನಾವು ನಮ್ಮ ಅಕ್ಕದಲ್ಲೇ ಮತ್ತು ಪಕ್ಕದಲ್ಲೇ ಇರತಕ್ಕಂಥ ಒಂದು ಈ ದೇವಸ್ಥಾನವನ್ನು ನೋಡಿ ಆ ಶೈಲಿಯನ್ನು ನೋಡಿ ನಾವು ಕಣ್ತುಂಬಿಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.